ಅಬ್ದುಲ್ ಕಲಾಂ ಅವ್ರದ್ದು ನೋಡಿದ್ರೆ ಹೇರ್ ಸ್ಟೈಲು. ಯಾವಾಗಲೂ ಅಷ್ಟೇ ಈ ಬಿಜೆಪಿ ಅವರಿಗೆ, ಈಗ ನಮ್ಮ DK ಶಿವಕುಮಾರ್ ಅವ್ರ ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದರು ಬಿಜೆಪಿ ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ, 26ರಿಂದ 6ಕ್ಕೆ ಬರ್ತಾರೆ ಬಿಜೆಪಿ ಅವರು. MP ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ. ಇದೆಲ್ಲ ಬಿಡಬೇಕು. ಇದನ್ನ ಈ ವ್ಯಕ್ತಿಗತವಾದ ಹಾಸನ್ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ ಬಿಜೆಪಿ ರಾಜ್ಯ ಅಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು. ಈಗ ಮಾನ್ಯ ನರೇಂದ್ರ ಮೋದಿ ಅವರು, ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು, ನಾನು ಬಿಟ್ಟಿದ್ದೆ. ಮರಿತಿಬ್ಬೇಗೌಡರು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಅವಾಗ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು. ಕ್ಯಾನ್ ಯು ಆನ್ಸರ್ ಮೀ? ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡಕ್ಕಾಗತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಈಗ ಒಂದ್ ನಿಮಿಷ ಈ ತಲೆ ಬಾಚ್ಕೊಳ್ಳೋ, ಒಂದ್ ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಬಹಳ ಸಮಸ್ಯೆನಾ ಇವತ್ತು. ಆಯ್ತು, ಬಂದ್ ಮಾಡಕ್ ಹೇಳ್ರಿ. ಯಾವಾಗ ನಾನು ಟೈಮ್ ಕೊಡ್ತೀನಿ ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ನಾನು. ಆದ್ರೆ ಕ್ವಾಲಿಫೈ ಹೆಂಗಿದೆ ಅಂತೇಳಿ ನಾನು ಚೆಕ್ ಮಾಡ್ಬೇಕಾ. ಮೋಸ್ಟ್ಲಿ ಅವ್ರು ಮಾಡಿರೋ ಈ 40% ಕಮಿಷನ್ ಅಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ನನಗೆ ಬೇರೆಯವ್ರು ಮಾಡ್ತಾರ ಅದನ್ನ. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದ್ ನಿಮಿಷ. ಇಲ್ಲ ಇದೊಂದು ಮಜಾ ಇದೆ. ಮರಿತಿಬ್ಬೇಗೌಡ್ರಿಗೆ ನಾನು ಹೇಳಿದ್ದೆ, ಅದನ್ನ ಹೇಳಬೇಕಾಗಿದ್ದು ನೀವು. ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ, ಮಕ್ಕಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ? ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರಿ, ನಮಗೆ ಯಾಕೆ ಹೇರ್ ಸ್ಟೈಲ್ ಬಿಡಲ್ಲ ಅಂತ. ನಾನು ಏನ್ ಮಾಡಬೇಕು? ನಾನು ಚಿಕ್ಕವನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರು ನೋಡ್ಬಿಡಿ. ಇಲ್ಲ, ಸಿನಿಮಾ ನಾ ಮಾಡ್ತಾ ಇರಲಿಲ್ಲ. ಇಲ್ಲ ನಾನು ಯಾವಾಗಲೂ ಅಷ್ಟೇ ಬೀನ್ ಅ ಪ್ರೊಡ್ಯೂಸರ್. ನಂದು ಇದೇ ಸ್ಟೈಲ್. ಸಿ, ದಿಸ್ ಇಸ್ ನಾಟ್ ಅನ್ ಇಶ್ಯೂ. ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು. ನಾವು ನಿಮಗೆ ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ ಅಂತೇಳಿ ನಾ ಮಾತಾಡಕ್ಕಾಗಲ್ಲ. ಅದಕ್ಕೆ ತೀಕ್ಷ್ಣವಾಗಿ ಒಂದು ಉತ್ತರ ಕೊಟ್ಟೆ, ಫ್ರೀದರ್ ಬಂದ್ ಮಾಡಕ್ ಹೇಳಿ ಅಂತ. ಅದನ್ನ ನಾನು ಎಳಿಯಕ್ ಹೋಗಲ್ಲ, ನೀವು ಎಳಿಬಾರ್ದು. ನಮ್ಮ ಸಬ್ಜೆಕ್ಟೇ ಬೇರೆ. ನಮ್ಮ ಸಬ್ಜೆಕ್ಟ್ ನೋಡಿ, DK ಶಿವಕುಮಾರ್ ಅವ್ರ ಬಗ್ಗೆ ಅಶೋಕ್ ಅವರು ಬಹಳ ಹಗುರವಾಗಿ ಮಾತಾಡಿದರು. ಈ ಪಾಪ ಇವ್ರದ್ದು ಕೇಳ್ರಿ, ನಮ್ಮ ಹೇರ್ ಕಟ್ ತಗೊಂಡು ಪಾಪ ಅವ್ರಿಗೆ ಯಾರಿಲ್ಲ. ನಮ್ಮ ತಂದೆ ಅಲ್ಲ, ಒಂದ್ ನಿಮಿಷ. ನಮ್ಮ ತಂದೆಯವರು ಹೇರ್ ಕಟ್ ಮಾಡಿದಾಗ ಹಿ ವಾಸ್ ವೆರಿ ಆಂಗ್ರಿ. 2 ವಾರ 3 ವಾರ ನನ್ನ ಹತ್ರ ಮಾತಾಡಿರ್ಲಿಲ್ಲ. ಅವ್ರಿಗೆ ಯಾವಾಗ್ಲೂ ಕೂಡ ಅವ್ರು ನನಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ವಿಜೇಂದ್ರ ಅವ್ರ ಮಾರ್ಗದರ್ಶನ, ಅವರ ಬಿಜೆಪಿ ಎಂತದ್ದು ಇದಾರಲ್ಲ ಮೋರ್ಚಾಗಳು, ಅವ್ರ ಮಾರ್ಗದರ್ಶನ, ನಮ್ಮ ಅಪ್ಪವ್ರು ಒಳ್ಳೆ ಬುದ್ಧಿ ಕಲ್ಸ್ಕೊಟ್ಟಿದ್ದಾರೆ. ಈ ಹೇರ್ಸ್ ಒಳಗೂ ಮೆದುಳಲ್ಲೂ ಕೂಡ ಒಳ್ಳೆ ಬುದ್ಧಿ ಇದೆ. ಅವರಂತ ದುರ್ಬುದ್ಧಿ ಇಲ್ಲ. ಚೋಟಾ ಸಿಗ್ನೇಚರ್ ಮಾಡೋದು ಇವನ್ನೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನು ಮಾಡಿ ಅಭ್ಯಾಸ ನನಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.